ಈಗ ರಾತ್ರಿ 1ನೇ ತಾರೀಕು ರಾತ್ರಿ 2ನೇ ತಾರೀಕು ಮುಂಜಾನೆ ತನಕ ರಾಜ್ಯದಲ್ಲೇ ಅಧಿಕ ಪ್ರಮಾಣದಲ್ಲಿ ಭಟ್ಕಳ ತಾಲೂಕಿನ ಮುತ್ತಳ್ಳಿಯಲ್ಲಿ 533 ಮಿಲಿಮೀಟರ್ ರೈನ್ಫಾಲ್ ರೆಕಾರ್ಡ್ ಆಗಿದೆ. ಈ ಒಂದು ದೊಡ್ಡ ಮಟ್ಟದಲ್ಲಿ ಕಡಿಮೆ ಅವಧಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಮಳೆ ಆಗಿರುವ ಕಾರಣ ಭಟ್ಕಳ ತಾಲೂಕಿನ ಕೆಲವು ಪ್ರಾಂತ್ಯಗಳಲ್ಲಿ ಹೆಚ್ಚಿನ ನೀರು ಹರಿವು ಉಂಟಾಗಿರುವಂಥದ್ದು, ಮನೆಯಲ್ಲೆಲ್ಲ ನೀರು ನುಗ್ಗಿರುವಂಥ ಪ್ರಕರಣಗಳಾಗಿದ್ದಾವೆ. 4 ಕಾಳಜಿ ಕೇಂದ್ರಗಳು ಚಾಲ್ತಿಯಲ್ಲಿದೆ. ನಮ್ಮ AC ತಹಸೀಲ್ದಾರ್ ಮತ್ತು ತಂಡವು ರಾತ್ರಿ 3 ಗಂಟೆಯಿಂದ ರೆಸ್ಕ್ಯೂ ಆಪರೇಷನ್ಸಲ್ಲಿ ತೊಡಗಿದ್ದಾರೆ. ಕುಮಟಾ ಮತ್ತು ಅಂಕೋಳದಿಂದ SDRF ಟೀಮ್ಗಳನ್ನು ಕೂಡ ಬೆಳಗಿನ ಜಾವದಿಂದ ಇಲ್ಲಿ ಡಿಪ್ಲಾಯ್ ಮಾಡಿದ್ದೀವಿ. ಅಡಿಷ್ನಲ್ ಆಗಿ ಮಂಗಳೂರು ಮತ್ತು ಬೆಳಗಾವಿಯಿಂದ ಸಹಿತ ಮುಂದೆ ಬರುವಂಥ 3 ದಿವಸ ರೆಡ್ ಅಲರ್ಟ್ ಡಿಕ್ಲೇರ್ ಆಗಿರುವ ಹಿನ್ನೆಲೆಯಲ್ಲಿ ಟೀಮ್ಸ್ಗಳನ್ನು ತರಿಸ್ಕೊಂಡಿದ್ದೀವಿ. ಅವರು ಸಹಿತ ಗುಡ್ಡದ ಮೇಲೆ ಮತ್ತು ಗುಡ್ಡದ ಕೆಳಗಡೆ ನೇವಿಯಲ್ಲಿರುವಂಥ ಟೀಮ್ಗಳು, ನಮ್ಮ ಟೀಮು ಎಲ್ಲ ಸೇರಿ ನಾವು ಸ್ಪಾಟ್ಸನ್ನು ಹುಡುಕಿ ಅಲ್ಲಿ ನಾವು ಡಿಪ್ಲಾಯ್ ಮಾಡಿಕೊಡ್ತೀವಿ. ಫ್ಲಡ್ ಅಫೆಕ್ಟೆಡ್ ಏರಿಯಾ ಇಲ್ಲದೇ ಇರುವ ಕಾರಣ ಇದೊಂದು ನಿಜವಾಗ್ಲೂ ಅನ್ಫಾರ್ಚುನೇಟ್ ಆ್ಯಂಡ್ ಸಡನ್ ಆಗಿ ಆಗಿರುವಂಥದ್ದು. ಬಟ್ ಈಗ ಸದ್ಯಕ್ಕೆ ಯಾರು ಕೂಡ ಫ್ಲಡ್ಡಲ್ಲಿ ಪ್ರಾಣಹಾನಿ ಯಾವುದೂ ಆಗಿಲ್ಲ. ಒಂದು ಮನೆ ಮಾತ್ರ ಈ ಥರ ಕುಸಿತದಿಂದ ಮನೆಗೆ ಹೋಗಿರೋದ್ರಲ್ಲಿ 4 ಜನರ ಪ್ರಾಣಹಾನಿಯಾಗಿದೆ. ಇಲ್ಲಿ 3 ಬಾಡಿಗಳನ್ನ ರೆಸ್ಕ್ಯೂ ಮಾಡಿದ್ದಾರೆ. ಇನ್ನೊಂದು ಬಾಡಿ ರೆಸ್ಕ್ಯೂ ಕಾರ್ಯಾಚರಣೆ ನಡೀತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಜನರಿಗೆ ಕರಾವಳಿ ಪ್ರದೇಶದಲ್ಲಿ ಈ ಮುಂದೆ 3 ದಿವಸ ರೆಡ್ ಅಲರ್ಟ್ ಆಗಿರುವ ಕಾರಣ ಇಂಥ ವಲ್ನರಬಲ್ ಏರಿಯಾಸ್ ಎಲ್ಲನೂ ಕೂಡ ನಮ್ಮ ನೋಡಲ್ ಆಫೀಸರ್ಸನ್ನು ವಿಸಿಟ್ ಮಾಡಿ ಇದು ಮಾಡಲಿಕ್ಕೆ ಹೇಳಿದ್ರು.